ಹೇ ಗೈಸ್, ದಿಸ್ ಇಸ್ ಪ್ರಕೃತಿ. ಸೊ ಇವತ್ತು ನಾವೊಂದು ಮೈಂಡ್ ಬೆಂಡಿಂಗ್ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಆ ಕಾನ್ಸೆಪ್ಟ್ ಏನು ಅಂದರೆ ಲೈಟ್ ಆ್ಯಂಡ್ ದ ಡಿಸ್ಟೆನ್ಸ್. ಲೈಟ್ಗೂ ಡಿಸ್ಟೆನ್ಸ್ಗೂ ಸಂಬಂಧ ಇದೆಯಾ? ಖಂಡಿತ ಇದೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದರೆ ಅದರ ಅರ್ಥ ಏನು? ಆ ವಸ್ತುವಿನ ಮೇಲೆ ಲೈಟ್ ಬಿದ್ದು ಆ ಲೈಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು. ಸರಿ, ಹೌದು, ಅದಕ್ಕೆ ನಮ್ಗೆ ಎಲ್ಲ ವಸ್ತುಗಳು ಕಾಣಿಸ್ತಾ ಇರೋದು. ಅದೇ ಸ್ವಲ್ಪ ದೂರದಲ್ಲಿರುವಂತಹ ವಸ್ತುಗಳ ಬಗ್ಗೆ ಯೋಚನೆ ಮಾಡೋಣ. ಫಾರ್ ಎಕ್ಸಾಂಪಲ್, ದೂರ ಇರುವಂತದ್ದು ಯಾವುದು? ಲೆಟ್ಸ್ ಟೇಕ್ ಮೂನ್, ಚಂದ್ರ. ಚಂದ್ರ ತುಂಬಾ ದೂರ ಇದ್ದಾನೆ. ಲೆಟ್ಸ್ ಸೇ ಅಪ್ರಾಕ್ಸಿಮೇಟ್ಲಿ 3,80,000 ಕಿಲೋಮೀಟರ್ಸ್ ಅಷ್ಟು ದೂರ ಇದ್ದಾನೆ. ಸೊ ಚಂದ್ರ ಅಷ್ಟು ದೂರ ಇದ್ದಾನಲ್ಲ, ಚಂದ್ರನಿಂದ ಬರುವಂತಹ ಬೆಳಕು ಸಮಯ ತಗೊಳುತ್ತಾ ಭೂಮಿವರೆಗೂ ಬರೋದಕ್ಕೆ? ಅಷ್ಟು ದೂರದಿಂದ ಲೈಟ್ ಭೂಮಿಗೆ ಬರ್ಬೇಕಂದ್ರೆ ಟೈಮ್ ತಗೊಳುತ್ತಾ? ಖಂಡಿತ ತಗೊಳುತ್ತ. ಸೊ ಚಂದ್ರನಿಂದ ಇಲ್ಲಿಗೆ ಬರ್ಲಿಕ್ಕೆ ಟೈಮ್, ಲೈಟ್ಗೆ ಬೇಕಾದಂತಹ ಟೈಮ್ ಅಪ್ರಾಕ್ಸಿಮೇಟ್ಲಿ 1.3 seconds. Yeah, interesting. We'll see. Move on. Okay, ಸೂರ್ಯನಿಂದ ಭೂಮಿಗೆ ಬರ್ಲಿಕ್ಕೆ ಸಮಯ ತಗೊಳುತ್ತಾ? ಖಂಡಿತ ತಗೊಳುತ್ತೆ. ಸೂರ್ಯ ಇನ್ನೂ ದೂರ ಇದ್ದಾನೆ. ಹೌದು. ಸೊ ಸೂರ್ಯನಿಂದ ಭೂಮಿಗೆ ಲೈಟ್ ಬರ್ಬೇಕು ಅಂದ್ರೆ ಇಟ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 8 minutes ಬೇಕು. ಗೋ ಆನ್. ಫಾರ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್. ಈಗ ನಾವು ಚಂದ್ರನ ನೋಡ್ತೀವಿ, ನಕ್ಷತ್ರಗಳನ್ನ ನೋಡ್ತೀವಿ, ನೈಟ್ ಸ್ಟಾರ್ಸ್ ನ ನೋಡ್ತೀವಿ. ಮೇ ಬಿ ಲೆಟ್ಸ್ ಟೇಕ್ ಯುರೇನಸ್. ನಮ್ಮಿಂದ ದೂರ ಇರುವಂತಹ ಗ್ರಹ ಯುರೇನಸ್ ಇಂದ ನಮ್ಮ ಭೂಮಿಗೆ ಲೈಟ್ ಬರಬೇಕು ಅಂದ್ರೆ ಇಟ್ ಟೇಕ್ಸ್ ಅಪ್ರಾಕ್ಸಿಮೇಟ್ಲಿ 3 hours. ಅಂಡ್ ನೆಪ್ಚೂನ್, ಯುರೇನಸ್ಗಿಂತ ದೂರ ಇರುವಂತಹ ಗ್ರಹ. ನೆಪ್ಚೂನ್ ಇಂದ ನಮ್ಮ ಭೂಮಿಗೆ ಲೈಟ್ ಬರ್ಬೇಕಂದ್ರೆ ಇಟ್ ಟೇಕ್ಸ್ ನಿಯರ್ಲಿ 4 hours. ಓಕೆ, ಇದೆಲ್ಲ ಏನಕ್ಕೆ? ಸ್ವಲ್ಪ ಯೋಚನೆ ಮಾಡಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿದೆ? ಯಾವುದೇ ವಸ್ತು ನಮ್ಮ ಕಣ್ಣಿಗೆ ಯಾಕೆ ಕಾಣಿಸೋದು? ಆ ವಸ್ತು ಮೇಲೆ ಬಿದ್ದಂತ ಬೆಳಕು ನನ್ನ ಕಣ್ಣಿಗೆ ಬಿದ್ರೆ ಆಗ ನನಗೆ ಆ ವಸ್ತು ಕಾಣಿಸೋದು. ಅಂದ್ರೆ ಈಗ ನಾವು ನೆಪ್ಚೂನ್ ನ ನೋಡ್ತೀವಿ, ಯುರೇನಸ್ ನ ನೋಡ್ತೀವಿ ಅಂದ್ರೆ ಲೆಟ್ಸ್ ಟೇಕ್ ಯುರೇನಸ್ ನ ನಾವು ಟೆಲಿಸ್ಕೋಪ್ ಇಂದ ನೋಡ್ತಾ ಇದೀವಿ ಅಂದ್ರೆ ಆ ಯುರೇನಸ್ ಇಂದ ಬರ್ತಾ ಇರುವಂತ ಲೈಟ್ ನಮ್ಮ ಕಣ್ಣಿಗೆ ಬಿದ್ದಾಗ ನಮಗೆ ಯುರೇನಸ್ ಕಾಣಿಸುತ್ತೆ. ಅದೇ ಯುರೇನಸ್ ಇಂದ ಭೂಮಿಗೆ ಆ ಲೈಟ್ ಬರ್ಬೇಕಂದ್ರೆ ಎಷ್ಟು ಸಮಯ ತಗೊಳುತ್ತೆ? 3 hours ತಗೊಳುತ್ತೆ. ಅಂದ್ರೆ ಯುರೇನಸ್ ಈಗ ಪ್ರೆಸೆಂಟ್ ಹೇಗಿದೆ ಅನ್ನೋದು ಕಾಣಿಸೋದಿಲ್ಲ, 3 hours ಹಿಂದೆ ಹೇಗಿತ್ತು ಅನ್ನೋದು ಕಾಣಿಸುತ್ತೆ. ಗೆಟಿಂಗ್ ದ ಪಾಯಿಂಟ್? ಸಿ ಹೌ ಇಂಟ್ರೆಸ್ಟಿಂಗ್ ಇಟ್ ಇಸ್. ನೆಪ್ಚೂನ್ ಸಹ ಅಷ್ಟೇ. ನೆಪ್ಚೂನ್ ಇಂದ ಭೂಮಿಗೆ ಲೈಟ್ ಬರ್ಬೇಕಂದ್ರೆ 4 hours ತಗೊಳುತ್ತೆ. ಅಂದ್ರೆ ಪ್ರೆಸೆಂಟ್ ನೆಪ್ಚೂನ್ ಹೇಗಿದೆ ಅಂತ ನಮಗೆ ಕಾಣಿಸೋದಿಲ್ಲ, 4 hour ಹಿಂದೆ ನೆಪ್ಚೂನ್ ಹೇಗಿತ್ತು ಅನ್ನೋದು ನಮಗೆ ಕಾಣಿಸುತ್ತೆ. ಸೂರ್ಯನು ಅಷ್ಟೇ. ಸೂರ್ಯನಿಂದ ಬರ್ತಾ ಇರುವಂತ ಲೈಟ್ 8 minutes ತಗೊಳುತ್ತೆ ಅಂತ ಹೇಳ್ತಾ ಇದೀವಿ. ಸೊ ಈಗ ಪ್ರೆಸೆಂಟ್ ಸೂರ್ಯ ಹೇಗಿದ್ದಾನೆ ಅಂತ ಕಾಣಿಸೋದಿಲ್ಲ, 8 minutes ಹಿಂದೆ ಹೇಗಿದ್ದ ಅಂತ ಕಾಣಿಸ್ತೇನೆ. ಸೊ ದಿಸ್ ಇಸ್ ರಿಯಲಿ ಮೈಂಡ್ ಬ್ಲೋಯಿಂಗ್. ಅಂಡ್ ನಾವು ನೈಟ್ ಟೈಮ್ ಅಲ್ಲಿ ನೋಡುವಂತ ಸ್ಟಾರ್ಸ್ ಎಷ್ಟು ದೂರ ಇದೆ? ಬಿಲಿಯನ್ಸ್ ಆಫ್ ಸ್ಟಾರ್ಸ್ ಆರ್ ದೇರ್ ಇನ್ ದ ಗ್ಯಾಲಕ್ಸಿ ಅಂಡ್ ಬಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಆರ್ ದೇರ್ ಇನ್ ದ ಯೂನಿವರ್ಸ್. ಅಂದ್ರೆ ಅಷ್ಟು ದೊಡ್ಡ ಸ್ಟಾರ್ಸ್, ದೂರ ಇರುವಂತಹ ಸ್ಟಾರ್ಸ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಆ ಸ್ಟಾರ್ಸ್ ಇಂದ ಬರ್ತಾ ಇರುವಂತ ಬೆಳಕು ಭೂಮಿಗೆ ಬರ್ಬೇಕು ಅಂದ್ರೆ ಸಮಯ ತಗೊಳುತ್ತೆ. ಇಟ್ ಟೇಕ್ಸ್ ಟೈಮ್. ಸೊ ನಾವು ನೈಟ್ ಟೈಮ್ ಅಲ್ಲಿ ನೋಡ್ತಾ ಇರುವಂತ ಸ್ಟಾರ್ಸ್ ಪ್ರೆಸೆಂಟ್ ಹೇಗಿದೆ ಅಂತ ನೋಡೋದಿಲ್ಲ, ಪಾಸ್ಟ್ ಅಲ್ಲಿ ಆ ಸ್ಟಾರ್ಸ್ ಹೇಗಿತ್ತು ಅನ್ನೋದನ್ನ ನೋಡ್ತೀವಿ. ಸೊ ಮೇ ಬಿ ಅದಕ್ಕೆ ಅನ್ಸುತ್ತೆ ನಮ್ಮ ಪೂರ್ವಜರು ಯಾರಾದ್ರೂ ತೀರ್ ಹೋದ್ರೆ ಅವರು ನಕ್ಷತ್ರ ಆಗ್ತಾರೆ ನೋಡು ಅಂತ ಹೇಳ್ತಿದ್ರು ಅನ್ಸುತ್ತೆ. ಮೇ ಬಿ ನಕ್ಷತ್ರ ಆಗೋದಂದ್ರೆ ಏನು? ಪಾಸ್ಟ್ ಆಗೋದು ಅಂತ ಅರ್ಥ, ಭೂತವಾಗೋದು ಅಂತ ಅರ್ಥ. ಆಕ್ಚುಲಿ ನಾನ್ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಕೇಳಿದಾಗ ನನಗೆ ತುಂಬಾ ಮೈಂಡ್ ಬ್ಲೋಯಿಂಗ್ ಅನ್ಸಿತ್ತು, ತುಂಬಾ ಎಕ್ಸೈಟಿಂಗ್ ಅನ್ಸಿತ್ತು.
ಇದೇ ರೀತಿ ಆಸ್ಟ್ರೋಫಿಸಿಕ್ಸ್, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಹ್ಯಾಪಿ ಲರ್ನಿಂಗ್. ಬಾಯ್.